ಉತ್ತರದ ಬಾರ್ಕೂರಿನಿಂದ ದಕ್ಷಿಣದ ನೀಲೇಶ್ವರದವರೆಗೆ ಸ್ವಚ್ಛಂದವಾದ ಹಸಿರುವನ, ನದಿ ಸರೋವರಗಳಿಂದ ಕಂಗೊಳಿಸುವ ನಾಡು ನಮ್ಮ ತುಳುನಾಡು. ಪುರಾಣಗಳ ಪ್ರಕಾರ ಇದು ಪರಶುರಾಮ ಸೃಷ್ಟಿಯ ಭೂಮಿ. ಸ್ಕಂದ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಕೂಡ ಇದೆ. ಪರಶುರಾಮರು ಕ್ಷತ್ರಿಯರನ್ನ ಕೊಲೆ ಮಾಡಿ ಬೇಸರಗೊಂಡು ಆ ಬೇಸರವನ್ನ ಕಳೆಯಲು ತಪಸ್ಸು ಮಾಡಬೇಕಂತ ಬಯಸ್ತಾರೆ. ತಪಸ್ಸನ್ನ ಮಾಡಲು ಅವರಿಗೆ ಜಾಗ ಇರುವುದಿಲ್ಲ. ಆಗ ಸಹ್ಯಾದ್ರಿ ತಪ್ಪಲಲ್ಲಿ ನಿಂತು ಕೊಡಲಿಯನ್ನ ಎತ್ತಿ ಹಿಡಿತಾರೆ. ಆ ಸಂದರ್ಭದಲ್ಲಿ ಸಮುದ್ರರಾಜ ಬಂದು ಪರಶುರಾಮರು ಇಚ್ಛಿಸಿದಷ್ಟು ಜಾಗವನ್ನ ನೇಯಲು ಒಪ್ಪಿಗೆಯನ್ನ ಕೊಡ್ತಾರೆ. ಪರಶುರಾಮರು ಕೊಡಲಿ ಬಿಸಾಡಿದಷ್ಟು ಜಾಗ ಹಿಂದಕ್ಕೆ ಹೋಗುತ್ತೆ. ಆದರೆ ಉಪ್ಪು ನೀರಿನ ಪ್ರದೇಶ ಇದಾಗಿರುವುದರಿಂದ ಜನರಿಗೆ ವಾಸಿಸಲು ಯೋಗ್ಯವಾಗಿರುವುದಿಲ್ಲ. ಆಗ ಪರಶುರಾಮರು ತಪಸ್ಸಿನ ಮೂಲಕ ಪಾತಾಳ ಲೋಕದ ಸರ್ಪರಾಜ ವಾಸುಕಿಯಲ್ಲಿ ಈ ಪ್ರದೇಶವನ್ನ ಜೀವಿಗಳಿಗೆ ವಾಸಿಸಲು ಯೋಗ್ಯವಾಗಿ ಇರುವಂತೆ ಬೇಡಿಕೊಳ್ತಾರೆ. ಇದರಂತೆ ವಾಸಿಸಲು ಯೋಗ್ಯವಾದ ತುಳುನಾಡು ಸೃಷ್ಟಿಯಾಗುತ್ತೆ. ಹೀಗಾಗಿ ವಾಸುಕಿಯ ನೆನಪಿಗಾಗಿ ತುಳುನಾಡಿನಲ್ಲಿ ನಾಗಾರಾಧನೆಯನ್ನ ಮಾಡಲಾಗುತ್ತೆ. ತುಳುನಾಡಿನಲ್ಲಿ ಇಂದಿಗೂ ನಾಗಾರಾಧನೆ ಇದೆ.